ತರಕಾರಿಗಳನ್ನು ಎಲ್ಲ ಹೇಗೆ ಹರಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಮೆಂತ್ಯ ಪಲ್ಯ ನೋಡಿ ಎಷ್ಟು ಚೀಪು ಫ್ರೆಂಡ್ಸ್. 10 ರೂಪಾಯಿಗೆ 3 ಕೊಡ್ತಾ ಇದ್ದಾರೆ ಆ ಕಡೆಗೆ. ಇಲ್ಲಿ ನಮ್ಮಲ್ಲಿ ಇದಕ್ಕೆ 1ಕ್ಕೆ 50 ರೂಪಾಯಿ ಕೊಡ್ತಾ ಇದ್ದಾರೆ. ಸೊಪ್ಪಿಗೆ 10 ರೂಪಾಯಿಗೆ 3 ಅಂತೆ ನೋಡಿ. ನಾವು 30 ರೂಪಾಯಿ ಸೊಪ್ಪು ತಂದಿದ್ದೀನಿ ಎಷ್ಟಿದೆ. ಹಾಗೆ ಕೊತ್ತಂಬರಿ ಕೂಡ ಅಷ್ಟೇ 10 ರೂಪಾಯಿಗೆ 3. ಈಗ ಪಪ್ಪಾಯ ನೋಡಿ, ನಾನು 4 ಪಪ್ಪಾಯನ ಕೂಡ ತಂದಿದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್. ಸಾರಿ, ವಿಡಿಯೋಗಳು ಲೇಟಾಗಿ ಬರ್ತಾವೆ ಇನ್ಮೇಲೆ. ಯಾಕಪ್ಪ ಅಂತಂದರೆ ನಾನು ಊರಿಗೆ ಹೋಗಿದ್ದೆ. ಅಲ್ಲಿ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಅದು ತುಂಬಾ ಕಷ್ಟ ಆಗಿದೆ. ಎಡಿಟಿಂಗ್ ಮಾಡಲಿಕ್ಕೂ ಕಷ್ಟನೇ, ಮತ್ತು ಹಾಗೆ ನನಗೆ ಅಲ್ಲಿ ನೆಟ್ಟು ಕೂಡ ಇರಲಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗಿತ್ತು. ಈಗ ಊರಿಗೆ ಬಂದಿದ್ದೇನೆ. ಎಡಿಟಿಂಗ್ ಮಾಡಿ ಮದುವೆ ವಿಡಿಯೋಗಳು ಬಂದಿಲ್ಲ ಫ್ರೆಂಡ್ಸ್. ಇನ್ನೂ ನಂದು ಒಂದು ವಿಡಿಯೋ ಬಿಟ್ಟಿಲ್ಲ. ಎಡಿಟಿಂಗ್ ಮಾಡಲಿಕ್ಕಾಗಲಿ ಅದಕ್ಕೂ ಟೈಮು ಸಿಕ್ಕಿಲ್ಲ. ಈಗ ಮದುವೆಯಿಂದ ಊರಿಗೆ ಬಂದಿದ್ದೇನೆ. ಇನ್ನು ಎಡಿಟಿಂಗ್ ಮಾಡಿ ವಿಡಿಯೋಗಳನ್ನು ಹಾಕ್ತೇನೆ ಫ್ರೆಂಡ್ಸ್ ನಿಮಗೆ. ಹಾಗಾಗಿ ಈಗ ಊರಿಂದ ಏನೇನು ತಂದಿದ್ದೇನೆ ಅಂಥೇಳಿ ತೋರಿಸ್ಬಿಡ್ತೀನಿ. ಯಾಕಂದರೆ ಇನ್ನೆಲ್ಲ ನಾನು ಎಲ್ಲ ಅಲ್ಲಿದಲ್ಲೇ ಬಂದಿಟ್ಟು ಬೆಳಗ್ಗೆ 5 ಗಂಟೆಗೆ ಬಸ್ ಬಂದಿದೆ. ಬಂದು ಮಲ್ಕೊಂಡ್ಬಿಟ್ಟಿನಿ ನೋಡಿ. ಇಲ್ಲೊಂದು ಬ್ಯಾಗ್ ಇದೆ, ಅಲ್ಲಿ ರೊಟ್ಟಿದಿದೆ, ಇಲ್ಲೊಂದು 2 ಬ್ಯಾಗ್ 3 ಬ್ಯಾಗ್ ಇದೆ. ಇಲ್ಲಿಷ್ಟು ಇಟ್ಕೊಂಡು ಕೂತಿದ್ದೀನಿ ಎಲ್ಲವನ್ನು. ಹಾಗಾಗಿ ಫ್ರೆಂಡ್ಸ್ ಈಗ ನೋಡಿ ಇಲ್ಲಿ ಏನೇನು ತಂದಿದ್ದೀನಿ. ಎಲ್ಲ ತರಕಾರಿಗಳನ್ನು ತಂದಿದ್ದೀನಿ. ಇಲ್ಲಿ ಹರಡಿಬಿಟ್ಟಿದ್ದೇನೆ, ಯಾಕಂದರೆ ಬ್ಯಾಗಲ್ಲಿ ಇಟ್ಕೊಂಡ್ಬಂದಿರ್ತಿಲ್ಲ, ಹರಡಿಬಿಟ್ಟಿದ್ದೇನೆ. ಕ್ಯಾರಿ ಬ್ಯಾಗಿಗೆ ಹಾಕೊಂಡ್ಬಂದಿದ್ದೆ. ಇದನ್ನ ಹರಡಿದ್ದೇನೆಲ್ಲ ಹೇಗೆ ನೋಡಿ. ತರಕಾರಿಗಳನ್ನು ಎಲ್ಲ ಹೇಗೆ ಹರಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನೋಡಿ ಮೆಂತ್ಯ ಪಲ್ಯ ನೋಡಿ ಎಷ್ಟು ಚೀಪು ಫ್ರೆಂಡ್ಸ್. 10 ರೂಪಾಯಿಗೆ 3 ಕೊಡ್ತಾ ಇದ್ದಾರೆ ಆ ಕಡೆಗೆ. ಇಲ್ಲಿ ನಮ್ಮಲ್ಲಿ ಇದಕ್ಕೆ 1ಕ್ಕೆ 50 ರೂಪಾಯಿ ಕೊಡ್ತಾ ಇದ್ದಾರೆ. ಸೊಪ್ಪಿಗೆ 10 ರೂಪಾಯಿಗೆ 3 ಅಂತೆ ನೋಡಿ. ನಾವು 30 ರೂಪಾಯಿ ಸೊಪ್ಪು ತಂದಿದ್ದೀನಿ ಎಷ್ಟಿದೆ. ಹಾಗೆ ಕೊತ್ತಂಬರಿ ಕೂಡ ಅಷ್ಟೇ 10 ರೂಪಾಯಿಗೆ 3. ಈಗ ಪಪ್ಪಾಯ ನೋಡಿ, ನಾನು 4 ಪಪ್ಪಾಯನ ಕೂಡ ತಂದಿದ್ದೀನಿ. ಹಾಗೆ ಮುಳ್ಸಂತೆ ಚಿಕ್ಕು ನಮ್ಮ ದೊಡ್ಡವನೂರಿಂದ, ಅದು ಬಾಗಲಕೋಟೆಯಲ್ಲಿ ಮನೆಯದು. ಈಗ ಹಾಗಲಕಾಯಿ, ಇದು ಕೆಂಪು ಮೆಣಸು, ಬ್ಯಾಡಗಿ ಮೆಣಸು, ಗಿಡದಲ್ಲಿ ಹಣ್ಣಾಗಿರ್ತದಲ್ಲ ಅದು ನೋಡಿ. ಇದು ಅರೆದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದಕ್ಕಾಗಿ ಇದು ಅಮ್ಮ ಕೊಟ್ಟರು. ನಮ್ಮ ಅಮ್ಮನಿಗೆ ಯಾರೋ ಕೊಟ್ಟಿದ್ರಂತೆ. ಹಾಗೆ ಹಾಗಲಕಾಯಿ ಕೂಡ, ಮತ್ತು ಹೀರೆಕಾಯಿ ಎಳೆಯುವುದಿದೆ. ಕ್ಯಾರೆಟ್ ನೋಡಿ, ಇದು ನಮ್ಮದು ಊರು ಕ್ಯಾರೆಟು, ಜವಾರಿದು, ಹೈಬ್ರಿಡ್ ಎಲ್ಲ ಜವಾರಿ ಕ್ಯಾರೆಟು. ಮತ್ತು ಮುಳ್ಳು ಬದನೆಕಾಯಿ ಕೂಡ ತಂದಿದ್ದೀನಿ ನಾನು. ಇದು ಎಣ್ಣೆಗಾಯಿ ಮಾಡಲಿಕ್ಕೂ ಬರುತ್ತೆ, ಪಲ್ಯನೂ ಮಾಡಲಿಕ್ಕೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಸಿ ಮೆಣಸು ಕೂಡ ತಂದಿದ್ದೀನಿ. ನೋಡಿ. ಇಷ್ಟನ್ನು ನಾನೀಗ ತೊಗೊಂಬಂದಿದ್ದೀನಿ. ಜಾಸ್ತಿ ಏನೂ ತರಲಿಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ಬೇಗ ಮಳೆ ಇದೆಯಲ್ಲ, ಈಗ ಬೇಗ ಹಾಳಾಗುತ್ತೆ. ಸೊಪ್ಪನ್ನೇ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಜಾಸ್ತಿ ತೊಗೊಂಡಿದ್ದೀನಿ. ಈಗ ಇದೆಲ್ಲ ಕ್ಲೀನ್ ಮಾಡಿ ನಾನು ಒಳಗಡೆ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಮತ್ತು ಇನ್ನು ಕೆಲಸ ಮಾಡಬೇಕಲ್ಲ, ಇಲ್ಲಿ ಇದೆಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೋಬೇಕು, ಇದೆಲ್ಲ ತೆಗೆದಿಡಬೇಕು. ಹಾಗೆ ಇನ್ನೊಂದು ತೋರಿಸ್ತೀನಿ ನೋಡಿ ನಿಮಗೂ ಕೂಡ. ನನಗೆ ಸೀರೆ, ಮದುವೆ ಮನೆಯವರು ಸೀರೆ ಕೂಡ ಕೊಟ್ಟಿದ್ದಾರೆ. ಈಗಲೇ ತೋರಿಸ್ಬಿಡ್ತೇನೆ, ಎಲ್ಲ ಒಟ್ಟಿಗೆ ಆಗುತ್ತಲ್ಲ ನೋಡಿ. ಇಲ್ಲಿ ಟವೆಲ ಟುಪಿಗೆ ಮತ್ತು ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ಹಾಗೆ ನನಗೆ ಒಂದು ಸೀರೆ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಥರದ್ದು ಸೀರೆ ಇದೆ. ಕಲರ್ ತುಂಬ ಚೆನ್ನಾಗಿದೆ. ಇದರದ್ದು ಕಲರು ನೇರಳೆ ಕಲರ್ ನೋಡಿ, ಮಸ್ತಾಗಿದೆ. ಕಲರ್ ಚೆನ್ನಾಗಿದೆ ನೋಡಿ. ಈ ಥರ ಇದೆ ಫ್ರೆಂಡ್ಸ್. ಇದು ಕೂಡ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಸೀರೆ ಹೇಗಿದೆ ಅಂಥೇಳಿ ಫುಲ್ ಸೀರೆ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಅಮ್ಮನ ಮನೆ ಹತ್ರ ಗಾರ್ಡನ್ ಇತ್ತಲ್ಲ, ಅಮ್ಮ ಎಲ್ಲ ಅಲ್ಲಿ ಹಾವು ಜಾಸ್ತಿ ಬರತ್ತಾವ ಅಂಥೇಳಿ ಕಿತ್ತು ಬಿಸಾಡಿದ್ದಾರೆ ದೊಡ್ಡ ಗಿಡಗಳನ್ನು. ಅದರದ್ದು ಸಸಿ ಕೂಡ ಬಂದಿದ್ದಾವೆ ನೋಡಿ. ಇಲ್ಲಿ ಅದರದ್ದು ಕನಕಾಂಬರ ಸಸಿ ನೋಡಿ ಎಷ್ಟು ಚೆನ್ನಾಗಿದಾವೆ. ಎಷ್ಟೊಂದು ಕೊಟ್ಟಿದ್ದಾಳೆ ನಮ್ಮಮ್ಮ. ಒಂದು 100 ಗಿಡ ಹಾಕ್ತಿರ್ಬೇಕು. 100 ಗಿಡದ ಮೇಲೇ ಇರಬೇಕು ಫ್ರೆಂಡ್ಸ್. ಇಷ್ಟೊಂದು ಗಿಡ ಕೊಟ್ಟಿದ್ದಾಳೆ ನಮ್ಮ ತಾಯಿ. ಹಾಗೆ ನನ್ನ ತಂಗಿ ರೊಟ್ಟಿ ಕೂಡ ಕೊಟ್ಟಿದ್ದಾಳೆ. ಇಲ್ಲಿದು ಗೊಂಜೆ ಯಾವ ರೊಟ್ಟಿ ಶ್ರೇಯಾಕೊಳ್ಬಾರ್ದು ರೊಟ್ಟಿ ನೋಡೋಣ. ಯಾವ ರೊಟ್ಟಿ ಕೊಟ್ಟಿದ್ದಾಳೆ ಆಂಟಿ? ಇವಳು ಕೂಡ ಬಂದಿದ್ಲಲ್ಲ ಫ್ರೆಂಡ್ಸ್. ಇಬ್ಬರು ಒಟ್ಟಿಗೆ ಬಂದಿದ್ದೇವೆ. ಕಾಲೇಜ್ ಇವತ್ತು ರಜೆ ಇದೆ ಅವಳದು. ಬಿಚ್ಚು ನೋಡೋಣ. ಯಾವ ಗೊಂಜಾಳ ರೊಟ್ಟಿ? ಹಾಂ, ಗೊಂಜಾಳ ರೊಟ್ಟಿ. ಇದು ಟೊಪನ್ ಬಿಚ್ಚು ನೋಡಿ ಫ್ರೆಂಡ್ಸ. ಇಲ್ಲಿ ಹೌದು, ಗೊಂಜಾಳ ರೊಟ್ಟಿ ಕೊಟ್ಟಿದ್ದಾಳೆ ನೋಡಿ ನಮ್ಮ ತಂಗಿ. ಎಷ್ಟು ದೊಡ್ಡದಾವ ಗೊಂಜಾಳ. ತುಂಬ ಅಂದರೆ ತುಂಬ ಪೇಪರ್ ಥರ ನೋಡಿ ಹೀಗೆ ಕಾಣಿಸುತ್ತೆ. 8 ರೂಪಾಯಿ ಅಂತೆ ಫ್ರೆಂಡ್ಸ್ ಒಂದು ರೊಟ್ಟಿಗೆ. ನಾವು 2 ರೊಟ್ಟಿ ಮಾಡೋದು, ಅವ್ರು 1 ರೊಟ್ಟಿ ಮಾಡಿರ್ತಾರೆ.
ಅದು ಕೈಯಿಂದ ತಟ್ಟಿ ಮಾಡಿರೋ ರೊಟ್ಟಿ. ಇದು ಲಟ್ಟಿಸಿ ಆಗಲಿ ಮಿಷಿನ್ ಮ್ಯಾಗಿಂದಾಗಲಿ ಯಾವುದೂ ರೊಟ್ಟಿ ಅಲ್ಲ ಫ್ರೆಂಡ್ಸ್. ಮಿನಿಮಮ್ ಎಷ್ಟು ಕೊಟ್ಟಿದ್ದಾಳೋ ಗೊತ್ತಿಲ್ಲ, 30 ರೊಟ್ಟಿಯನ್ನು ಕೊಟ್ಟಿರ್ಬೋದು ಅನಿಸ್ತದ ಫ್ರೆಂಡ್ಸ್. ನಾನು ಒಂದು 10 ಕೊಡು ಸಾಕು ಅಂತ ಹೇಳಿದೆ, ಅವಳು ಒಂದು 20-30 ಕೊಟ್ಟಿದ್ದಾಳೆ. ಹಾಗೆ ಬೆಣ್ಣೆ ಕೂಡ ತಂದಿದ್ದೀನಿ ಫ್ರೆಂಡ್ಸ. ಬೆಣ್ಣೆ ಕೂಡ ನಾನು ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಈಗ ನೋಡಿ ಇಷ್ಟೊಂದು ತರಕಾರಿ ತಂದಿದ್ದೀನಿ, ಕ್ಲೀನ್ ಮಾಡ್ಕೋತೀನಿ. ಇದರಲ್ಲಿ ಏನಿದೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನೋಡಿ ನಮ್ಮ ತಂಗಿ ಮಗ ಅಕ್ಕ ತಿಂತಾಳೆ ಅಂತೇಳಿ ಹುಣಸೆಹಣ್ಕಾಯಿ ಕೂಡ ತಂದಿದ್ದ ನೋಡಿ. ಅವ್ರ ಅಕ್ಕನಿಗೋಸ್ಕರ ತಿಂತೇನೆ ತೊಗೊಂಬ ಅಂತಂದು ಎಷ್ಟು ಹೋಗ್ಕೊಂಡು ತಂದಿದ್ದಾನೆ. ಇದ್ರದ್ದು ಏನಾದರೂ ಮಾಡ್ತೇನೆ ಫ್ರೆಂಡ್ಸೇ. ಈಗ ಇದೆಲ್ಲವನ್ನು ನನಗೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಗ್ತೇನೆ ನಿಮಗೆ ಫ್ರೆಂಡ್ಸ. ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಮೆಂತ್ಯ ಪಲ್ಯ, ಇಲ್ಲಿ ಗುಳ್ಳ ಬಜ್ಜಿ ತಂದಿದ್ದೀವಿ, ಊರಿಂದ ಬರೋ ಬಜ್ಜಿ, ಹಾಗಲಕಾಯಿ ಹುರಿದೀನಿ, ಹಾಗೆ ಮೆಂತ್ಯ ಪಲ್ಯ ಇದೆ ಹಸಿದು, ಅಲ್ಲಿ ಚಪಾತಿ, ಮತ್ತು ನಿನ್ನೆ ಹೊಸದಾಗಿ ಬಂದ್ರಲ್ಲ ನಮ್ಮ ಕಾಕು, ಅವರು ಸಜ್ಜಕ ಹೋಳಿಗೆ ಕೊಟ್ಟಾರೆ. ಸಜ್ಜಕದ ಹೋಳಿಗೆ ಚಪಾತಿ, ಇಲ್ಲಿ ರೊಟ್ಟಿ ಇದೆ ನೋಡಿ. ಇಲ್ಲಿ ಊರಿಂದ ಬರೋ ಕ್ಯಾರೆಟು ಮತ್ತು ಇದು ಕ್ಯಾರೆಟ್ ನೋಡಿ ಎಷ್ಟು ಒಳ್ಳೇದಿದೆ, ಜವಾರಿ ಕ್ಯಾರೆಟು. ಹಾಗೆ ಮೂಸಂತಿಕಾಯಿ ಶ್ರೇಯ ಕಟ್ ಮಾಡತ್ತಾಳೆ ಫ್ರೆಂಡ್ಸ. ಊಟಕ್ಕೆ ಈಗ ಎಷ್ಟಿದೆ ನೋಡಿ, ಊಟಕ್ಕೆ ಇಷ್ಟೊಂಥರ ಇದೆ ಇವತ್ತು. ಮತ್ತು ಅನ್ನ ಕೂಡ ಅಲ್ಲಿ ಕುಕ್ಕರಲ್ಲಿ ಮಾಡಿ ಅಲ್ಲೇ ಇಟ್ಟಿದ್ದೀವಿ, ಅಲ್ಲೇ ಹಾಕೋತೀವಿ. ಸಾಂಬಾರಿದೆ. ಆಯಿತು ಫ್ರೆಂಡ್ಸ, ಈಗ ಊಟ ಮಾಡ್ತೀವಿ ನೋಡಿ. ರೊಟ್ಟಿ ಯಾವ ಥರ ಇದೆ ಊಟ ಮಾಡಿದ್ಮೇಲೆ ಮತ್ತೆ ಸಿಗ್ತೇನೆ ನೋಡಿ. ಇಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೇನೆ. ತೊಗರಿಬೇಳೆ ಈಗ ಕ್ಲೀನ್ ಮಾಡಿ ಒಂದು 2-3 ಸತಿ ಕ್ಲೀನ್ ಮಾಡಿ ತೊಳಿತೇನೆ ನೋಡಿ. ತೊಳೆದ ಮೇಲೆ ನಾನಿಲ್ಲಿ ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದ್ದೀನಿ ಅದಕ್ಕೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ತೇನೆ ನಾನು. ಬೇಯುವಾಗಲೇ ಅರಿಶಿನ ನೋಡಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕಿದ್ದೀನಿ ನೋಡಿ. ಖಾರಕ್ಕೆ ಅನುಗುಣವಾಗಿ ಕಾಯಿ ಮೆಣಸನ್ನು ಕಟ್ ಮಾಡಿಲ್ಲ, ಹಾಗೆ ಕೂಡ ಹಾಕ್ತಾ ಇದ್ದೀನಿ. ಇದು ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 3 ಸಿಟಿ ನಾನು ಇಲ್ಲಿ ಹಾಕಿಸ್ಕೊತೇನೆ. ಇದನ್ನು ಕುದೀಲಿ, ಇದು 3 ಸಿಟಿ ಆಗಲಿ. ಇಲ್ಲಿ ಒಂದು 3 ವಿಜಿಲ್ ಹಾಕ್ಸಿದ ಮೇಲೆ ನಾನಿಲ್ಲಿ ಕುಕ್ಕರನ್ನು ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ. ನಮಗೆ ಈ ಥರ ಬೆಂದರೆ ಸಾಕು ನೋಡಿ. ಇದು ಹಿಟ್ಟು ಥರ ಆಗಬೇಕು. ಸ್ಪೂನಿಂದ ಇದು ಮಾಡ್ಕೊತೇನೆ ನೋಡಿ. ಇಲ್ಲಿ ಎಣ್ಣೆಯಲ್ಲಿ ಕರಿಬೇವು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಈರುಳ್ಳಿ ಉದ್ದ ಆದರೂ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಅಡ್ಡ ಆದರೂ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದು ಫ್ರೈ ಆಗಬೇಕು ಚೆನ್ನಾಗಿ ನೋಡಿ. ಇಲ್ಲಿ ನಾನು ಒಂದು 4 ಬ್ಯಾಡಗಿ ಮೆಣಸನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ನೋಡಿ. ಈಗ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಈಗ ಫ್ರೈ ಆಗಬೇಕು ನೋಡಿ. ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬೇಗ ಇದು ಫ್ರೈ ಆಗುತ್ತೆ ಅಂಥೇಳಿ ನೋಡಿ. ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಕರಗಬೇಕಿದೆಲ್ಲ. ಈಗ ಅಂದರೆ ಮೆದು ಆಗಬೇಕು ನಮಗೆ ಚೆನ್ನಾಗಿ. ನಾವು ಆವಾಗಲೇ ಬೇಳೆ ಬೇಯಿಸುವಾಗ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ವಿ. ಈಗ ಒಂದು ಸ್ವಲ್ಪ ಹಾಕ್ತೇನೆ ನೋಡಿ. ಈಗ ಅರಿಶಿನ ಹಾಕಿದ ಮೇಲೆ ಇದಕ್ಕೆ ನಾನೀಗ ಸೊಪ್ಪನ್ನು ಸೇರಿಸ್ತೇನೆ. ಮೆಂತ್ಯ ಸೊಪ್ಪು ದಾಲ್ ಪಪ್ಪು ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ 2 ಕಟ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ. ಇದೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಹೋಗ್ತೀನಿ ಈಗ ನೋಡಿ. ಈಗ ಇದನ್ನೆಲ್ಲದು ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದು ನೀರು ಬಿಡುತ್ತೆ, ಯಾಕಂದ್ರೆ ನಾವು ಕ್ಲೀನ್ ಮಾಡಿ ತೊಳೆದಿರ್ತೀವಲ್ಲ, ಅದು ನೀರು ಕೂಡ ಬಿಡುತ್ತೆ. ಮತ್ತು ಸೊಪ್ಪು ಯಾವುದೇ ಸೊಪ್ಪಾದರೂ ನೀರು ಬಿಡುತ್ತೆ. ಇದು ಅನ್ನಕ್ಕೂ ಬರುತ್ತೆ, ಚಪಾತಿ ರೊಟ್ಟಿ ಮುದ್ದೆಗಂತೂ ಸೂಪರ್ ಆಗಿರುತ್ತೆ. ಇದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಇದೆಲ್ಲವನ್ನು ಇದರೊಟ್ಟಿಗೆ ಹೊಂದಬೇಕೀಗ ನೋಡಿ. ಈಗ ಎಲ್ಲದರೊಟ್ಟಿಗೆ ಇದು ಬೆರ್ತಿದೆ. ಈಗ ನಾವು ರುಬ್ಬಿರುವಂಥ ಮಿಶ್ರಣನ ಹಾಕ್ತೇನೆ ನೋಡಿ. ಇಲ್ಲಿ ಬೇಯಿಸಿಟ್ಟಿರುವಂಥ ಬೇಳೆನ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ನೋಡಿ. ಈಗ ನಾನು ಮಿಕ್ಸ್ ಮಾಡ್ಕೊತೇನೆ ಎಲ್ಲದರೊಟ್ಟಿಗೆ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ರೊಟ್ಟಿಗೆ ಚಪಾತಿಗೆ ಬೇಕಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ನಿಮಗೆ ರೊಟ್ಟಿ ಚಪಾತಿಗಿಂತ ಮುದ್ದೆಗೆ ಅದು ಬೇಕಂದರೆ ಸ್ವಲ್ಪ ಚೆನ್ನಾಗಿ ಇರಲಿ ಗಟ್ಟಿಯಾಗಿ. ಈಗ ನಾನು ಕುಕ್ಕರಲ್ಲಿ ಏನು ಬೇಯಿಸಿದ್ನೆಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ತೇನೆ ನೋಡಿ. ಇಲ್ಲಿ ಕುಕ್ಕರಲ್ಲಿ ನಾನು ಬೇಯಿಸಿದ್ನೆಲ್ಲ ಅದರದ್ದು ಸ್ವಲ್ಪ ನೀರು ಹಾಕಿದ್ದೇನೆ ಇದಕ್ಕೆ ತೊಳೆದ್ಬಿಟ್ಟು
ನೋಡಿ ಎಷ್ಟು ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ದೇನೆ. ನೋಡ್ಕೊಂಡು ಉಪ್ಪು ಹಾಕೊಳ್ಳಿ, ಆವಾಗಲೇ ಸ್ವಲ್ಪ ಹಾಕಿರ್ತೀವಿ. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊತೇನೆ, ಚೆನ್ನಾಗಿರುತ್ತೆ. ಕುದೀಲಿ ಇದು ಒಂದು ಕುದಿ. ಈಗ ನೋಡಿ ದಾಲ್ ಪಪ್ಪು ರೆಡಿಯಾಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ನೋಡಿ ನಾನು ತಿಳುವಾಗಿ ಮಾಡ್ಕೊಂಡಿರೋದ್ರಿಂದ ನೀವು ಬೇಕಾದ್ರೆ ಗಟ್ಟಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರೋಂಥದ್ದು. ಅನ್ನಕ್ಕೂ, ರೊಟ್ಟಿಗೂ, ಚಪಾತಿಗೂ, ರಾಗಿ ಮುದ್ದೆಗೂ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರೋಂಥ ದಾಲ್ ಪಪ್ಪು. ನಾನಿಲ್ಲಿ ಬೇಳೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ದೀನಿ, ಸೊಪ್ಪು ಜಾಸ್ತಿ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಟೇಸ್ಟಿಯಾಗಿರುವಂಥ ದಾಲ್ ಪಪ್ಪು ರೆಡಿಯಾಗಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಮದುವೆ ವಿಡಿಯೋ ಹೇಗೆ ಬಂದಿದೆ ಸ್ವಲ್ಪ ನನಗೆ ಕ್ಲಿಪ್ಸ್ ಎಲ್ಲ ಸಿಗಲಿಲ್ಲ ಫ್ರೆಂಡ್ಸ್. ಯಾಕಂದರೆ ಮದುವೆ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಇರೋದ್ರಿಂದ ನನ್ನ ಹತ್ರ ಫೋನ್ ಸಹ ಇಲ್ಲ. ಅಲ್ಲಿ ತೋಟದಲ್ಲಿತ್ತಲ್ಲ ಮದುವೆ, ಅಂದರೆ ದೇವಿ ಕಾರ್ಯ ಎಲ್ಲ ನಾವು ಬಳೆ ಉಟ್ಕೊಳ್ಳೋ ಶಾಸ್ತ್ರ ಎಲ್ಲ ತೋಟದಲ್ಲೇ ಮಾಡಿದ್ವಿ. ಅರಿಶಿನ ಶಾಸ್ತ್ರ, ಬಳೆ ಉಟ್ಕೊಳ್ಳೋ ಶಾಸ್ತ್ರ, ಮುತ್ತೈತನಕ ಪ್ರತಿಯೊಂದು ನಾವು ತೋಟದಲ್ಲೇ ಮಾಡಬೇಕಾಗಿತ್ತು. ಅದಕ್ಕಾಗಿ ಎಲ್ಲಿ ನೆಟ್ವರ್ಕೇ ಇಲ್ಲ. ಯಾರಿಗಾದರೂ ಕಾಲ್ ಮಾಡಿದರೂ ನೆಟ್ವರ್ಕ್ ಇಲ್ಲ. ಯಾಕಂದರೆ ಅಲ್ಲಿ ಏರ್ಟೆಲ್ ಮಾತ್ರ ಬರುತ್ತೆ, ಏರ್ಟೆಲ್ ಕೂಡ ಜಿಯೋ ಬರಲ್ಲ. ನಂದು ಸಿಮ್ ಜಿಯೋನೇ ಇರೋದರಿಂದ ಏನೂ ಇಲ್ಲ ಫ್ರೆಂಡ್ಸ. ಯಾರಿಗೂ ಕಾಲ್ ಮಾಡಲಿಕ್ಕೂ ಬರ್ತಿರಲಿಲ್ಲ. ಹಾಗಾಗಿ ಮತ್ತು ಏನೊಂದು ಇಲ್ಲ, ಯಾವುದೋ ರೀಲ್ಸ್ ಮಾಡೀನಂದರೆ ಅದಕ್ಕೆ ನೆಟ್ಟೇ ಇರಲಿಲ್ಲ. ಹೋಗುವಾಗ ನಾನು ಫೋನಿಗೆ ನೆಟ್ ಹಾಕಿಸ್ಕೊಂಡು ಹೋಗಿ ವೇಸ್ಟ್ ಆಯ್ತು, ಅದು ಕೂಡ ದುಡ್ಡು. ಏನು ಮಾಡೋದು ನೋಡಿ. ನನಗೆ ಮತ್ತು ಅಲ್ಲಿ ಈಗ ವಿಡಿಯೋ ಕ್ಲಿಪ್ಸ್ ಅಂತೂ ಎಲ್ಲೆಲ್ಲೂ ಸಿಗ್ತಾಯಿಲ್ಲ ನನಗೆ. ಯಾರ್ಯಾರು ಮಾಡ್ಕೊಂಡವರು ಸಹ ಅದು ಗೊತ್ತಿಲ್ಲ. ಕೇಳಿದರೆ ಅಲ್ಲಿದೆ ಇಲ್ಲಿದೆ ಇದೆ ಹೇಳ್ತಾ ಇದ್ದಾರೆ. ನನಗೆ ಕ್ಲಿಪ್ಸ್ಗಳು ಜಾಸ್ತಿ ಸಿಗ್ತಾಯಿಲ್ಲ. ಎಷ್ಟು ಸಿಕ್ಕಿದೆ ಅಷ್ಟನ್ನು ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ಫುಲ್ಲು ಮದುವೆದು ವಿಡಿಯೋ ಬೇಕು ಅನಿಸಿದರೆ ಕಮೆಂಟ್ ಹಾಕಿದರೆ ನಾನು ಫೋಟೋಗ್ರಾಫರ್ ಮನೆಯವರೇ ಇದ್ದಾರೆ, ಅವ್ರ ಹತ್ರ ಬೇಕಾದರೆ ಇಸ್ಕೊಂಡು ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ. ಇದು ಮದುವೆ ಬಂದು ನಮ್ಮ ಚಿಕ್ಕಪ್ಪಂದು, ನನ್ನ ತಂದೆಯವರ ತಮ್ಮನ ಮದುವೆ. ಹಾಗಾಗಿ ಅಂದರೆ ನಮ್ಮ ತಂದೆಯವರ ಚಿಕ್ಕಪ್ಪನ ಮಗನ ಮದುವೆ ಇದು. ಹಾಗಾಗಿ ಈಗ ಎಷ್ಟಿದೆ ಅಷ್ಟನ್ನು ನಾನು ಅಪ್ಲೋಡ್ ಮಾಡ್ತೇನೆ. ನಿಮಗೆ ಜಾಸ್ತಿ ಇಲ್ಲ. ಅದೆಲ್ಲ ತುಂಬ ಚೆನ್ನಾಗಿ ಮದುವೆ ಅಂತೂ ಸಖತ್ತಾಗಿ ಮಾಡಿದ್ವಿ. ಒಬ್ಬರಲ್ಲ ಇಬ್ಬರಲ್ಲ 4,000 ಜನ ಮದುವೆಗೆ. ಎಲ್ಲ ಪ್ರತಿಯೊಂದು ಊರಿಗೆ ಹೋಗಿ ಅವರೇ ಇನ್ವಿಟೇಷನ್ ಕೊಟ್ಟು ಕರೆದು ಬಂದಿದ್ದರು. ಪ್ರತಿಯೊಬ್ಬರು ಹೆಣ್ಮಕ್ಳನ್ನ ಎಲ್ಲೂ ಬಿಟ್ಟಿಲ್ಲ ಫ್ರೆಂಡ್ಸ್. ಎಲ್ಲ ಹೆಣ್ಮಕ್ಳನ್ನ ಕೂಡ ಕರೆಸಿದ್ರು ಅವರು. ಈ ಸತಿ ಲಾಸ್ಟ್ ಮದುವೆ ಇದೆ ನಮ್ಮ ಮನೆಯಲ್ಲಿ ಅಂಥೇಳಿ. ಆ ಮನೆಗೆ ಲಾಸ್ಟ್ ಮೊನ್ನೆ ಮದುವೆ ಐತಲ್ಲ ಅವರು ಲಾಸ್ಟ್ ಚಿಕ್ಕಪ್ಪ. ಆ ಮನೆಗೆ ದೊಡ್ಡ ಮೊಮ್ಮಗಳಂದರೆ ನಾನು. ನನಗಿಂತ ಚಿಕ್ಕವರೇ ಇದ್ದಾರೆ ಎಲ್ಲರೂ. ದೊಡ್ಡ ಮೊಮ್ಮಗಳೊಳಗಡೆ ನಾನು, ಚಿಕ್ಕವರಂದರೆ ಅವರು. ಹಾಗಾಗಿ ನೋಡಿ, ನನಗಿಂತ ಚಿಕ್ಕವರು ನಮ್ಮ ಚಿಕ್ಕಪ್ಪನೇ. ಯಾಕೆ ಸುಮ್ಮನೆ ಹೇಳಬೇಕು, ನನಗಿಂತ ತುಂಬಾ ಚಿಕ್ಕವನು. ಸ್ವಲ್ಪ ಲೇಟಾಗಿಯೂ ಕೂಡ ಆಯಿತು ಮದುವೆ. ಯಾಕಂದರೆ ಅವರಿಗೆ ಗೌರ್ಮೆಂಟ್ ಜಾಬ್ ಬರೋವರೆಗೆ ಅಂತ ಹೇಳಿದರು. ಗೌರ್ಮೆಂಟ್ ಜಾಬ್ ಬಂದು ಆಲ್ರೆಡಿ 2 ವರ್ಷ ಆಯಿತು. ಹಾಸನದಲ್ಲಿ KMF ಅಲ್ಲಿ ಜಾಬ್ ಮಾಡ್ತಾಯಿದ್ದಾರೆ. ಹಾಗಾಗಿ ಈಗ ಮದುವೆ ಆಯಿತು. ಅವ್ರ ಹೆಂಡತಿ ಕೂಡ ಗೌರ್ಮೆಂಟ್ ಶಾಲೆ ಟೀಚರ್ ಇದ್ದಾರೆ. ಪ್ರಾಥಮಿಕ ಶಾಲೆ ಟೀಚರು. 1ರಿಂದ 7ವರೆಗೂ ಇರ್ತಾರಲ್ಲ, ಆ ಟೀಚರ್ ಇದ್ದಾರೆ. ಅವರು ಗೌರ್ಮೆಂಟನೇ ಇದೆ ಅವ್ರಿಗೂ ಕೂಡ, ಇವ್ರಿಗೂ ಗೌರ್ಮೆಂಟನೇ ಇದೆ. ಹಾಗಾಗಿ ಅವ್ರ ಮನೆಯಲ್ಲೂ ಅವರು ಚಿಕ್ಕವರು, ಇವ್ರ ಮನೆಯಲ್ಲಿ ಇವರು ಚಿಕ್ಕವರು. ಹಾಗಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಶ್ರೇಣಿಗೂ ಮಳೆಯಾಗಿ ಕಾಲೇಜೆಲ್ಲ ರಜೆ ಕೊಟ್ಟರು. ಅವಳು ಬಂದಳು, ಧನುಷ್ ಒಬ್ಬ ಬರಲಿಲ್ಲ ಫ್ರೆಂಡ್ಸ. ಮತ್ತೆಂತ ಮಾಡಲಿಕ್ಕಾಗತ್ತೆ ಅಲ್ವಾ. ಅದಕ್ಕಾಗಿ ಈಗ ಇದಷ್ಟು ಮಾಡ್ತೀನಿ ಫ್ರೆಂಡ್ಸ ಕೆಲಸ. ಬೇಗ ಬೇಗ ಮಾಡಿ ನಂದು ಮೇಲೆ ಹೋಗ್ಲಿಕ್ಕಿದೆ, ಟೆರೆಸ್ ಮೇಲೆ ಅಂದ್ರಲ್ಲ, ಟೆರೆಸ್ ಮೇಲೆ ಹೋಗಿ ಕಸ ಗುಡಿಸ್ತೀನಿ. ಮಳೆ ಬಂದು ಎಲೆ ಎಲ್ಲ ಪೈಪ್ ಹತ್ರ ನಿಂತಿದೆ ಅಂತೆ, ಅದು ತಟ್ಟಿಸ್ತಾ ಇದೆ ನೀರು ಕೆಳಗೆ ಬರಲಿಕ್ಕೆ. ಅದು ತೆಗೆದು ಬರ್ತೀನಿ ಈಗ. ಇದಿಷ್ಟು ಈಗ ಆಯಿತು ಫ್ರೆಂಡ್ಸ. ಇವತ್ತೊಂದು ರೆಸಿಪಿ ಕೂಡ ಮಾಡಿದ್ದೇನೆ, ಗುಳ್ಳದ್ದು. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಎಷ್ಟಾಗಿದೆ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ